ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ನನ್ನ ಸಹೋದ್ಯೋಗಿ ನೆನಪು ಮಾಡ್ತಾ ಇದ್ರು. ಲಾಹೋರ್ ಬಸ್ ಅನ್ನ ವಾಜಪೇಯಿ ಅವರು ತಗೊಂಡಂತ ಸಂದರ್ಭದಲ್ಲಿ ಹೇಗಿತ್ತು ಅದನ್ನ ನೆನಪು ಮಾಡಿಸಿ ಸರ್ ಅಂತ ಹೇಳಿ ಒಳ್ಳೆ ಟೈಮಲ್ಲೇ ನೆನಪು ಮಾಡಿದ್ದು. ಅದನ್ನ ಎಲ್ಲ ಗಡಿ ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಚ್ ಜಿಲ್ಲೆಯಲ್ಲಿ ಬ್ಲ್ಯಾಕ್ಔಟ್ ಘೋಷಣೆಯನ್ನ ಮಾಡಲಾಗಿದೆ. ನಾಗರಿಕರು ಜಾಗೃತೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ದೇಶದಲ್ಲಿರುವಂತ ಜನ ಭಯದಿಂದ ಇರುವಂತ ಪರಿಸ್ಥಿತಿಗೆ ಯಾಕ್ರಿ ತರ್ತಾ ಇದ್ದೀರಾ? ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇರೋದು. ಎಲ್ಲ ಗಡಿ ರಾಜ್ಯಗಳಲ್ಲೂ ಕೂಡ ಹೈ ಅಲರ್ಟ್ ಅಂತ ಘೋಷಣೆ ಮಾಡಿದ್ದಾರೆ. ಎಷ್ಟು ಅಂತ ಇನ್ನೂ ಕೂಡ ಇದೇ ರೀತಿಯಾಗಿ ಭಯದಲ್ಲಿರಬೇಕು. ಅವ್ರು ದಾಳಿ ಮಾಡ್ತಾರೆ ಅನ್ಕೊಂಡು ನಮ್ಮ ದೇಶದಲ್ಲಿರುವಂತ ನಾಗರಿಕರು ಯಾಕೆ ಭಯದಲ್ಲಿದ್ದು ಜೀವ ಕಳ್ಕೊಳ್ಬೇಕು? ಎಷ್ಟು ಜನ ಸಾವನ್ನಪ್ಪಬೇಕು ಇನ್ನು ಅಂತ ಹೇಳಿ. ಮೋಹನ್ ಚಿತ್ಲೆ ಸರ್ ಇದ್ದಾರೆ ನಮ್ಮ ಜೊತೆಗೆ, ನಿವೃತ್ತ ಸೇನಾಧಿಕಾರಿ. ಮೋಹನ್ ಸರ್, ಅವತ್ತು ವಾಜಪೇಯಿ ಅವರು ಹೇಳಿದರು, ಹಮ್ ಜಂಗ್ ನ ಹೋನೆ ದೇಂಗೆ, 3 ಬಾರ್ ಲಡ್ ಚುಕೆ ಲಡಾಯಿ, ಕಿತ್ನಾ ಮೆಹಂಗಾ ಸೌದಾ, ಹಮ್ ಜಂಗ್ ನ ಹೋನೆ ದೇಂಗೆ ಅಂತೇಳಿ ಅವತ್ತು ಪ್ರಯತ್ನವನ್ನು ಪಟ್ಟು ಲಾಹೋರ್ವರೆಗೂ ಕೂಡ ಬಸ್ನಲ್ಲಿ ಹೋದರು. ಹೋಗಿ ಬಂದು 3 ತಿಂಗಳಿಗೆ ಕಾರ್ಗಿಲ್ ಯುದ್ಧ ಶುರುವಾಯಿತು. ಅವತ್ತೇ ನಂಬಿಕೆಗೆ ದ್ರೋಹವನ್ನು ಬಗ್ದಿರುವಂಥ ದೇಶ ಅದು. ಅಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಇವತ್ತೂ ಕೂಡ ಅದನ್ನು ನಂಬುವಂಥ ಪರಿಸ್ಥಿತಿಗೆ ಈ ದೇಶ ಹೋಗುತ್ತೆ. ಇನ್ನೂ ಕೂಡ ನಮ್ಮ ಜನನೇ ಭಯದಲ್ಲೇ ಇರಬೇಕಾದಂಥ ಪರಿಸ್ಥಿತಿ. ಸುರಕ್ಷಿತವಾಗಿರಿ, ಮನೆಯಲ್ಲಿರಿ ಅಂತ ಹೇಳಿ ಲೈಟ್ ಎಲ್ಲ ಆಫ್ ಮಾಡಿಕೊಂಡಿರುವಂಥ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ ಅಂತೇಳಿ. ಅಷ್ಟೊಂದು ವೀಕ್ ಆಗಿದ್ದೀವ ನಾವು ಇನ್ನೂ ಕೂಡ ಅಂತ. ಅರುಣ್ಜಿ, ನೀವು ಕವನ ಹೇಳಿದ್ರಿ ಅಟಲ್ಜಿ ಅವ್ರದ್ದು. ಹೌದು, ಅಟಲ್ಜಿ ಅವರು ಇನ್ನೊಂದು ಕವನನು ಹೇಳಿದ್ರು, ಹಮ್ನ ಈ ದೇಶ ಜುಕನೆ ದೇಂಗೆ ನಾ ಹಮ್ ಈ ದೇಶ ಸಹನೆ ದೇಂಗೆ ಅಂತೇಳಿ. ಸಮಸ್ಯೆ ಏನಾಗಿದೆ ಅಂತಂದ್ರೆ, ನಾವು ಬಿವೇರ್ ಅಬೌಟ್ 6 o'clock ಇನ್ ದ ಮಾರ್ನಿಂಗ್, ಇವತ್ತಿನ ಬೆಳಿಗ್ಗೆ ವಿ ವೇರ್ ರೆಡಿ ಫಾರ್ ಆಲ್ ಔಟ್ ವಾರ್. ಈ ಡೊನಾಲ್ಡ್ ಟ್ರಂಪ್ ಎಪಿಸೋಡ್ ಹೆಂಗೆ ಬಂತು ನಂಗೂ ಕೂಡ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ನಾನು ಸ್ಟ್ರಾಟಜಿಕ್ ಮಿಲಿಟರಿ ಸ್ಟಡಿನೂ ಮಾಡ್ತೇನೆ, ಆಮೇಲೆ ಪೊಲಿಟಿಕಲಿ ಜಿಯೋ ಪೊಲಿಟಿಕಲ್ ಸ್ಟಡಿನೂ ಮಾಡ್ತೇನೆ. ಇಟ್ ಕೇಮ್ ಅಸ್ ಎ ಶಾಕ್ ಟು ಮೀ. ಅದೇ ಎಕ್ದಮ್ಸೆ ಇದರ ಹಿಂದೆ ನರೇಂದ್ರ ಮೋದಿ ಮತ್ತೆ ಅಜಿತ್ ದೋವಾಲ್ ಪ್ಲಸ್ ಟ್ರಂಪ್ ಅವ್ರ ಮೂರದ್ದು ಏನೋ ಇದರಲ್ಲಿ ಡೀಲ್ ಇದೆ. ಆ ಡೀಲ್ ಪ್ರಕಾರ ಬೇಕಾದ್ರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಕರೆದು ನಮ್ಮ ಪ್ರಧಾನಮಂತ್ರಿಗೆ ಆನ್ಲೈನ್ ಹಾಟ್ಲೈನ್ ಎಲ್ಲ ತಗೊಂಡು ನಾವು ಹಿಂಗ್ ಮಾಡ್ತೇವಪ್ಪ. ಯಾಕಂದ್ರೆ ಇಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಕಡೆ ನಮ್ಮ ಎಲ್ಲಾ ಫೋರ್ಸಸ್ ಇಟ್ ಈಸ್ ಅಂಡರ್ ದೇರ್ ಕಂಟ್ರೋಲ್. ಆದ್ರೆ ಯಾವಾಗ ನಾವು ಜನಾಜೆಯಲ್ಲಿ ಶಹಬಾಜ್ ಶರೀಫಿನ ಮಿಲಿಟರಿ ಆರ್ಗನೈಸೇಷನ್ಸ್ ಎಲ್ಲ ಹೋಗ್ತದೆ, ಆಮೇಲೆ ಅಲ್ಲಿಯ ಸಿವಿಲ್ ಸೊಸೈಟಿ ಹೋಗ್ತದೆಲ್ಲ ಗೊತ್ತಾಯ್ತು. ಇದರಲ್ಲಿ ಒಳಗುಟ್ಟು ಏನೋ ಇದೆ. ನಾವು ಸಡನ್ ಆಗಿ ನಾವು ನಮ್ಮ ಆಂಗರ್ ಅನ್ನ ನಮ್ಮ ಪ್ರಧಾನಮಂತ್ರಿ ಹೊರಗಡೆ ನಾನು ಹಾಕಿದೆ, ನೀವು ಹಾಕಿರ್ಬೋದು, ರಂಗಣ್ಣನೂ ಹಾಕಿರ್ಬೋದು. ಆದ್ರೆ ಅಂದರ್ ಕಿ ಬಾತ್ ಕುಚ್ ಅವ್ರ ಹೇ ಅಂತ ನಂಗೆ ಅನಿಸ್ತಾ ಇದೆ. ನೀ ಹಿಂಗ್ ಮಾಡಪ್ಪ, ನಾ ಹಿಂಗ್ ಹೇಳ್ತೇನೆ, ನಾವೊಂದು ಟ್ವೀಟ್ ಮಾಡ್ತೇನೆ ಎಕ್ಸ್ ನಲ್ಲಿ, ಸಂಧಾನ ಹೋಗ್ಯ ಅಂತ ಹೇಳಿ. ಸೋಮವಾರ ಬೆಳಿಗ್ಗೆ ನೀನು ಇಷ್ಟಿಷ್ಟು ನಿನ್ನ ಡಿಮಾಂಡ್ ಇಡು, ಅಷ್ಟು ಡಿಮಾಂಡ್ ಅವ್ರು ಮಾಡುದಿಲ್ಲ ಅಂತ ಮುಗಿಸಿ ಸಂಜೆ 6 ಗಂಟೆ ನಂತರ ಈ ಕುತಂತ್ರ ಪಾಕಿಸ್ತಾನ ಮತ್ತೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ವಿ ಆರ್ ಗೋಯಿಂಗ್ ಫಾರ್ ಎ ಆಲ್ ಔಟ್ ವಾರ್ ಅಂತ ಸ್ಟಿಲ್ ನಂಗೆ ಅನಿಸ್ತಾ ಇದೆ. ಅರುಣ್ ಸರ್, ಇನ್ನೂ ನಂಬಿಕೆ ಇದೆಯಾ ಸರ್? 100%. ಏನ್ ಮಾಡ್ತೀವಿ ಅಂತ ಅನ್ಸುತ್ತೆ ಸರ್ ನಮಗೆ? POKನ ನಾವು ತಗೊಳ್ತೀವ ಈ ಸಲ? ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸ್ತೀವ? ಕಾರಣ ಎಲ್ಲದಕ್ಕೂ ಕೂಡ ಮೂಲ POKನೇ, POK ಅಲ್ಲಿರುವಂತ ಟೆರರಿಸ್ಟ್ ಕ್ಯಾಂಪ್ಗಳೇ. ಅರುಣ್ ಸರ್, ಸ್ಟೆಪ್ ಬೈ ಸ್ಟೆಪ್ ವಿ ಹ್ಯಾವ್ ಬಿನ್ ಪ್ರೊಜೆಕ್ಟಿಂಗ್ ಟು ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ. ನಾವು ಈ ತರ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ 10 ಗಂಟೆಗೆ, 11 ಗಂಟೆಗೆ, ಸಂಜೆ 5 ಗಂಟೆಗೆ ವಿ ಆರ್ ಶೋಯಿಂಗ್ ಟು ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ದಟ್ whatever the Pakistan is doing, we are responding. ಇಲ್ಲಿ ಏನಾಗಿದೆ ಅಂದ್ರೆ, ಸಡನ್ ಆಗಿ ಯಾವಾಗ ಎಕ್ಸ್ ನಲ್ಲಿ ಡೊನಾಲ್ಡ್ ಟ್ರಂಪಿನ ಟ್ವೀಟ್ ಬಂತು, ಅವಾಗ ವಿ ಟುಕ್ ಸಮ್ ಟೈಮ್
ಪಾಕಿಸ್ತಾನ್ ಇಮಿಡಿಯೇಟ್ಲಿ ಎಸ್ ಅಂದ್ರು. ಆದರೆ ವಿ ಟುಕ್ ಟೈಮ್ ಅಂಡ್ ಅವರ ಮಿಸ್ರಿ ನಮ್ಮ MEA ಅಧಿಕಾರಿಗಳು ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಅನೌನ್ಸ್ ಮಾಡಿದ್ರು ಎಸ್ ವಿ ಆರ್ ಅಗ್ರಿಂಗ್ ಅಂತ. ವೈ ಆಲ್ ದಿಸ್ ಈಸ್ ಹ್ಯಾಪನಿಂಗ್ ಈಸ್ ವಿನಾಶಕಾಲಿ ವಿಪರೀತ ಬುದ್ಧಿ ಏನ್ ಪಾಕಿಸ್ತಾನ್ ಮಾಡ್ತಾ ಇದೆಯಲ್ಲ. ಇನ್ನೂ ನೋಡಿ, ಐ ಆಮ್ ಜಸ್ಟ್ ವಾಚಿಂಗ್ CNN IVN, ಅವರು ಮತ್ತೆ ಜಮ್ಮು ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ವಿತ್ ಡ್ರೋನ್. ನಿಮ್ಮ ಚಾನೆಲ್ ಇದು ತೋರಿಸ್ತಾ ಇದೆ. ಆದರೆ ಇದನ್ನ ನಾವು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ತೋರಿಸಿ ವಿಲ್ ವೇಜ್ ಎ ಆಲ್ ಔಟ್ ವಾರ್ ಅಗೇನ್ಸ್ಟ್ ಪಾಕಿಸ್ತಾನ್ ಅಂತ. ಅವ್ನು ಸರ್ ನಾಳೆ ಬೆಳಿಗ್ಗೆ 9:00 ನಿಮ್ಮ ಚಾನೆಲ್ದವ್ರಿಗೆ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಐ ವಿಲ್ ಎಕ್ಸ್ಪ್ಲೇನ್ ದ ಕ್ರೊನಾಲಜಿಕಲ್ ಇವೆಂಟ್ಸ್, ಹೆಂಗೆ ಏನೇನು ಆಗ್ತಾ ಇದೆ ಅಂತ. ಸರ್ ಎಲ್ಲವೂ ಕೂಡ ಮೋದಿ ಮೇನಿಯಾ ಇದೆ. ಹೆಂಗೆ ಮೋದಿ ಪ್ಲಾನ್ ಮಾಡ್ತಾ ಇದ್ದಾರಲ್ಲ ಅದ್ರ ತಕ್ಕಂಗೆ ಟ್ರಂಪ್ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ ಸರ್. ನಿಮ್ಮ ಅನಿಸಿಕೆ ನಂಗೆ ಗೊತ್ತಿಲ್ಲ. ಓಕೆ ಹಾಗೆ ಇರಿ ಸರ್, ಬಂದೆ ನಿಮ್ಮ ಹತ್ರ.